ಕಡೆಗೂ ತನ್ನ ಪಟ್ಟನ್ನ ಸಾಧಿಸಿದ್ದಾರೆ ಕೆಎಚ್ ಮುನಿಯಪ್ಪ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. ಇದು ಅಧಿಕೃತವಾಗಿ ಇನ್ನು ಮಾಹಿತಿ ಬರಬೇಕು ಅವ್ರ ಖಾತೆ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಆಹಾರ ಇಲಾಖೆ ತನಿಗೆ ಬೇಡ, ಹಿಂದೆ ಅದರಲ್ಲಿ ನಾನು ಕರ್ತವ್ಯ ಮಾಡಿದ್ದೀನಿ, ಕಾರ್ಯನಿರ್ವಹಿಸಿದ್ದೀನಿ ಅಂತ ಹೇಳಿ ಖುದ್ದಾಗಿ ರಾಹುಲ್ ಗಾಂಧಿ ಮುಂದೆನೂ ಕೂಡ ಮುನಿಯಪ್ಪ ಅವರು ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು. ತಮ್ಮ ಪಟ್ಟಿದ್ದು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಆ ಮಿನಿಸ್ಟರ್ ಆಗಿ ಅಂತ ಹೇಳಿ. ಕಡೆಗೂ ಅದನ್ನ ಸಾಧಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ರು ಮುನಿಯಪ್ಪ ಅವರು, ಅದನ್ನ ಸಾಧಿಸಿಕೊಂಡಿದ್ದಾರೆ. ಕೊನೆಗೂ ಖಾತೆ ಬದಲಾವಣೆಯನ್ನ ಕೆಎಚ್ ಮುನಿಯಪ್ಪ ಅವರು ಮಾಡಿಸ್ಕೊಂಡಿದ್ದಾರೆ. ಆಹಾರ ಇಲಾಖೆಯನ್ನ ರಿಜ್ವಾನ್ ಅರ್ಷದ್ಗೆ ಸಿಎಂ ಹಂಚಿಕೆ ಮಾಡಿದ್ದಾರೆ. ಅದನ್ನ ಈಗ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರಿಂದ ಅಂತಿಮ ಮುದ್ರೆ ಬಿದ್ದ ಮೇಲೆ ಅದು ಅಫಿಷಿಯಲ್ ಆಗುತ್ತೆ. ಇಲ್ಲಿ ಖಾತೆ ಬದಲಾವಣೆ ವಿಷಯವಾಗಿ ಒಟ್ಟು 3 ಜನ ಹಿರಿಯ ನಾಯಕರು ಈ ಹಿಂದೆ ಖಾತೆ ಹಂಚಿಕೆ ಆದವರು ಪಟ್ಟನ್ನ ಹಿಡಿದಿದ್ರು. ಒಂದು ಕೆಎಚ್ ಮುನಿಯಪ್ಪ ಅವರು, ಆಹಾರ ಇಲಾಖೆ ಬೇಡ, ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ಅಂತ ಹೇಳಿ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ರು. ಮತ್ತೆ ಹೆಚ್ಚುವರಿ ಖಾತೆಗಳನ್ನು ತನಗೆ ಕೊಡಿ ಅಂತಾನು ಕೇಳಿದ್ರು, ಹೆಚ್ಚುವರಿ ಇಲಾಖೆಗಳನ್ನು ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಯಾವ ತರ ಮನ್ನಣೆ ಸಿಕ್ಕಿದೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ. ಮತ್ತೊಬ್ರು ರಾಮಲಿಂಗಾರೆಡ್ಡಿ ಅವರು, ತನಗೆ ಸಂಬಂಧ ಇಲ್ಲದ ಇಲಾಖೆ, ತನಗೆ ಜಾಸ್ತಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದ ಇಲಾಖೆಯನ್ನು ಕೊಟ್ಟಿದ್ದಾರೆ, ಜಲಸಂಪನ್ಮೂಲ ಖಾತೆ, ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಹಾಗಾಗಿ ಅದರಲ್ಲಿ ಮುನಿಯಪ್ಪ ಅವ್ರದ್ದು ಒಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಿದೆ. ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡೆಯುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿರ್ತಾರೆ. ಇನ್ನು ಮುನಿಯಪ್ಪ ಅವ್ರ ಹತ್ರ ಇದ್ದಂತ ಆಹಾರ ಇಲಾಖೆಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆಹಾರ ಇಲಾಖೆಯಿಂದ ಒಂದು ಮುಕ್ತಿ ನನಗೆ ಬೇಕು ಅಂತ ಹೇಳಿ ಖುದ್ದಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರ ಹತ್ರನೂ ಮುನಿಯಪ್ಪ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇನ್ನು ನೂತನ ಸಚಿವರಲ್ಲಿ ಇನ್ನೂ ಹಲವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಒಟ್ಟು 7 ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿಲ್ಲ, ಹಾಗೆ ಉಳಿಸ್ಕೊಂಡಿದ್ದಾರೆ ಸಿಎಂ ಅಂತ ಹೇಳಿ ಮಾಹಿತಿ ಇದೆ. ಹಾಗಾದ್ರೆ ಅವರು ಯಾರ್ಯಾರು? ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ, ವಿಜಯಾನಂದ ಕಾಶಪ್ಪನವರ್, ಶಿವಲಿಂಗೇಗೌಡ, ರುದ್ರಪ್ಪ ಲಮಾಣಿ, ನಾಗೇಂದ್ರ, ಹಾಗೇನೆ ಶಿವರಾಜ್ ತಂಗಡಗಿ. 7 ಜನರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಲಾಗಿಲ್ಲ. ಬಹುತೇಕ ಇವರಿಗೆಲ್ಲ ಅಧಿವೇಶನ ಮುಗಿದ ಮೇಲೆ ಖಾತೆ ಹಂಚಿಕೆ ಮಾಡ್ತಾರಾ? ಪೆಂಡಿಂಗ್ ಯಾಕೆ ಇಟ್ಕೊಂಡಿದ್ದಾರೆ? ಚರ್ಚೆಗಳಾಗ್ತಾ ಇದ್ದಿದ್ದು 9 ದಿವಸ ಆಗಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅಂತ ಹೇಳಿ ವಿಪಕ್ಷದವರು ಇದೇ ಟೀಕೆ ಮಾಡ್ತಿದ್ರು. ಅಧಿವೇಶನದ ಹೊಸ್ತಿಲಲ್ಲಿದ್ದಾರೆ. ಸೊ ಈಗ ಖಾತೆ ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ 7 ಜನರಿಗೆ ಇನ್ನೂ ಕೂಡ ಮಾಡಿಲ್ಲ ಖಾತೆ ಹಂಚಿಕೆಯನ್ನ. ಸಿಎಂ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಬಹುತೇಕ ಅಧಿವೇಶನ ಮುಗಿದ ಮೇಲೆ. ಇಲ್ಲಿ ಲೆಕ್ಕಾಚಾರಗಳು, ಈ ಖಾತೆ ಹಂಚಿಕೆಯ ಈ ಸರ್ಕಸ್ ಅನ್ನ ಕಂಪ್ಲೀಟ್ ಮಾಡೋಕ್ಕೂ ಮುಂಚಿತವಾಗಿ, ಆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡೋಕ್ಕೂ ಮುಂಚಿತವಾಗಿ ಇಲ್ಲಿ ಅಸಮಾಧಾನ ಏನ್ ಭುಗಿಲೆದ್ದಿದೆ. ಹಿರಿಯ ನಾಯಕರು ನಮ್ ದಾರಿ ನಾವು ನೋಡ್ಕೊಳ್ತೀವಿ, ಈಗಲ್ದಿದ ಮೇಲೆ ಮುಂದೆ ಯಾವಾಗ ಗೊತ್ತಿಲ್ಲ, ನಮ್ಗೆ ಈಗಲೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದಾರಲ್ಲ ಅಂತವ್ರ ಪೈಕಿ ಇಬ್ಬರಿಗೆ ಸಂಪುಟದಲ್ಲಿ ಸ್ಥಾನ ಕೊಡೋದು, ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವ್ರ ಪೈಕಿ ಇಬ್ಬರ ಹತ್ರ ರಾಜೀನಾಮೆ ತಗೊಳ್ಳೋದು ಅಂತ ಹೇಳಿ ಪ್ಲಾನಿಂಗ್ ಅಲ್ಲಿ ಸಿಎಂ ಇದ್ದಾರೆ. ಇದನ್ನ ಹೈಕಮಾಂಡ್ಗೂ ತಿಳಿಸಿದ್ದಾರೆ. ಮತ್ತೆ ಒಂದು ಮಹಿಳಾ ಕೋಟ, ಅಫ್ಕೋರ್ಸ್ ಅದು ಯಾರು ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಖಾತೆ ಡಿಸೈಡ್ ಆಗಬೇಕಾಗುತ್ತೆ. ಬಹುತೇಕ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣನೇ ಕೊಡುವಂತ ನಿರೀಕ್ಷೆಗಳು ಇರ್ತವೆ, ಇಲ್ಲ ಅಂತಲ್ಲ. ಬಟ್ ಒಂದು ಮಹಿಳಾ ಕೋಟದಲ್ಲಂತೂ ಒಬ್ಬರಿಗೆ ಆದ್ಯತೆಯನ್ನ ಕೊಡಲೇಬೇಕು, ಕೊಟ್ಟೆ ಕೊಡ್ತೀವಿ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದಿಷ್ಟು ಬದಲಾವಣೆಗಳ ಹಿನ್ನೆಲೆಯಲ್ಲಿ ಈಗಲೇ ಎಲ್ಲ ಖಾತೆಯನ್ನು ಹಂಚಿಕೆ ಮಾಡಲಾಗಿಲ್ಲ ಅಂತ ಕಾಣಿಸುತ್ತೆ. ಈಗ ತಂಗಡಗಿ ಸೇರಿದಂಗೆ 7 ಜನರಿಗೆ ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ನೂತನ ಸಚಿವರ ಪೈಕಿ ಆ ಖಾತೆ ಹಂಚಿಕೆ ಮಾಡದೆ ಸಿಎಂ ಹಾಗೆ ಉಳಿಸ್ಕೊಂಡಿದ್ದಾರೆ.